2025 ಶಿಕ್ಷಕರ ದಿನಾಚರಣೆಯ ಅಂಗವಾಗಿ 24/9/2025 ಗುರುನಮನ ಕಾರ್ಯಕ್ರಮವನ್ನು ಕರ್ನಾಟಕ ಪ್ರೆಸ್ ಕ್ಲಬ್ ಹಾಗೂ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಶಿಕ್ಷಣ ಪರಿಷತ್ ಜಂಟಿಯಾಗಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಮಾರಂಭವನ್ನು ಆಯೋಜಿಸಲಾಗಿದ್ದು, ಗಣ್ಯರ ಅಮೃತ ಹಸ್ತದಿಂದ ರಾಜ್ಯದ ಉತ್ತಮ ಶಿಕ್ಷಕರಲ್ಲಿ ಅತ್ಯುತ್ತಮರೆಂದು ಪರಿಗಣಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿಯನ್ನು ಶ್ರೀ ವಿ ವಿಜಯಕುಮಾರ್, ನಿವೃತ್ತ ಶಿಕ್ಷಕರು, ಬಳ್ಳಾರಿ ಮುನ್ಸಿಪಲ್ ಪ್ರೌಢಶಾಲೆ ಹೊಸಪೇಟೆ ಇವರ ಒಂದು ಶಿಕ್ಷಣ ವೃತ್ತಿಗೆ ಹಾಗೂ ಸಮಾಜ ಸೇವೆಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಿ ಅಭಿನಂದಿಸಲಾಯಿತು. ಶ್ರೀಯುತ ವಿಜಯಕುಮಾರ್ ಅವರ ಶಿಕ್ಷಣ ಜೀವನವು ಬಳ್ಳಾರಿಯ ಪ್ರೌಢಶಾಲೆ ಮುನ್ಸಿಪಲ್ ಶಾಲೆಯಲ್ಲಿ ಹಾಗೂ ಪದವಿ ವ್ಯಾಸಂಗವನ್ನು ಹೊಸಪೇಟೆಯಲ್ಲಿ ಮುಗಿಸಿ ನಂತರ ಶಿಕ್ಷಕರಾಗಿ ಹರಪನಹಳ್ಳಿ ತಾಲೂಕಿನ ರಾಮನಗರ ಶಾಲೆಯಲ್ಲಿ ಪ್ರಥಮವಾಗಿ ಸೇವೆ ಸಲ್ಲಿಸಿದ್ದು, ನಂತರ ಸಿರುಗುಪ್ಪ ತಾಲೂಕು ದರೂರು ಶಾಲೆ, ಅಲ್ಲಿಂದ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಪಿಂಜಾರ್ ಹೆಗ್ದಾರ್ ಶಾಲೆ, ನಂತರ ಉಪನಾಯಕನಹಳ್ಳಿಯಲ್ಲಿ ನಿವೃತ್ತಿ ಹೊಂದಿರುತ್ತಾರೆ. ಶ್ರೀಯುತ ವಿಜಯಕುಮಾರ್ ಅವರು ನಿವೃತ್ತಿ ಹೊಂದಿದ ನಂತರವೂ ತಮ್ಮ ಜೀವನವನ್ನು ಸಮಾಜ ಸೇವೆಗೆ ಮುಡುಪಾಗಿಟ್ಟು ಕರ್ನಾಟಕ ರಕ್ಷಣಾ ಸೇವಾ ದಳ ಸಂಘದಲ್ಲಿ ಹಿರಿಯ ಗೌರವ ಉಸ್ತುವಾರಿ ಕಾರ್ಯದರ್ಶಿಯಾಗಿ ರಾಜ್ಯ ಘಟಕದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಈ ಪ್ರಶಸ್ತಿಗೆ ಊರಿನ ನಾಗರಿಕರು, ಸಾರ್ವಜನಿಕರು ಹಾಗೂ ಸ್ನೇಹ ಬಳಗದವರು ಒಂದು ಸಂತೋಷವನ್ನು ವ್ಯಕ್ತಪಡಿಸಿದರು. ವರದಿ ಸಿಡಿಲು ಗುಡುಗು, ಕನ್ನಡ ನ್ಯೂಸ್ ಚಾನಲ್, ಹಗರಿಬೊಮ್ಮನಹಳ್ಳಿ. ಸರ್, ಇವರು ಶ್ರೀ ವಿಜಯಕುಮಾರ್ ಸರ್, ನಿವೃತ್ತ ಶಿಕ್ಷಕರು. ಇವ್ರನ್ನ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬುಧವಾರ ಸಂಜೆ ಇವ್ರನ್ನ ಅತ್ಯುತ್ತಮ ಶಿಕ್ಷಕ ಸೇವಾರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವರ ಒಂದು ಶಿಕ್ಷಕ ವೃತ್ತಿ, ಇವರ ಸಾಮಾಜಿಕ ಕಳಕಳಿಯನ್ನು ಗುರುತಿಸಿ ಇವರನ್ನ ನಮ್ಮ ಶಿಕ್ಷಕ ಸೇವಾರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ನಮ್ಮ ಹೆಸರು ಪ್ರಕಾಶ್ ಕಾಕ್ಬಾಳ್ ಅಂತೇಳಿ, ಕರ್ನಾಟಕ ಪ್ರೆಸ್ ಕ್ಲಬ್ನ ವಿಜಯನಗರ ಜಿಲ್ಲಾಧ್ಯಕ್ಷರು. ನಮ್ಮ ಜಿಲ್ಲೆಯಿಂದ ಶ್ರೀ ವಿಜಯಕುಮಾರ್, ತಂದೆ ಕೃಷ್ಣಮೂರ್ತಿ, ನಿವೃತ್ತ ಶಿಕ್ಷಕರು, ಇವರನ್ನು ನಮ್ಮ ವಿಜಯನಗರ ಜಿಲ್ಲೆಯಿಂದ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಈಗ ಅದಕ್ಕಾಗಿ ನಿನ್ನೆ ಬುಧವಾರ ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ಇವ್ರನ್ನ ಶಿಕ್ಷಕ ಸೇವಾರತ್ನ ಪ್ರಶಸ್ತಿಯನ್ನು ಕೊಟ್ಟು ಅವ್ರಿಗೆ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಸನ್ಮಾನಿಸಲಾಗಿದೆ. ನನ್ನ ಹೆಸರು ವಿಜಯಕುಮಾರ್ ಅಂತಂದು ಹೇಳಿ, ನಾನು ಶಿಕ್ಷಕನಾಗಿ ಹಲವಾರು ಗ್ರಾಮಗಳಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದು, ಅದನ್ನು ಕರ್ನಾಟಕ ಪ್ರೆಸ್ ಕ್ಲಬ್ನವರು ನೋಡಿಬಿಟ್ಟು ನನ್ನ ಗುರುತಿಸಿ ನನಗೆ ಈ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿಯನ್ನು ದಿನಾಂಕ 24/9/25 ಸಾಯಂಕಾಲ 6 ಗಂಟೆಗೆ ನಮಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸಿದ್ದೇನೆ.